ಪದೇ ಪದೇ ಕೇಳ್ತಾ ಇದ್ರಲ್ಲ, ಸೀಸ್ ಫೈರ್ ಯಾಕಾಯ್ತು, ಮೇಲ್ಗೈ ಆದ್ರೂ ಅಚಾನಕ್ ಆಗಿ ಭಾರತ ಯುದ್ಧನ ಯಾಕೆ ನಿಲ್ಲಿಸ್ತು ಅಂತ. ಈಗ ಅದಕ್ಕೆ ಕೊನೆಗೂ ಉತ್ತರ ಸಿಕ್ಕಿದೆ. ನ್ಯೂಕ್ಲಿಯರ್ ಬಾಂಬ್ ಇದೆ ನಮ್ಮ ಹತ್ರ ಅಂತ ಪದೇ ಪದೇ ಎದುರಿಸ್ತಾ ಇತ್ತು ಪಾಕಿಸ್ತಾನ. ಅದೇ ನ್ಯೂಕ್ಲಿಯರ್ ಪ್ಲಾಂಟ್ ಗಳ ಮೇಲೆ ಭಾರತ ದಾಳಿ ಮಾಡ್ತಾ, ಪಾಕಿಸ್ತಾನದವರು ಸೋಷಿಯಲ್ ಮೀಡಿಯಾದಲ್ಲಿ ಕೂತು ಪ್ರೊಪಗೆಂಡಾ ಮಾಡ್ತಾರೆ. ಕೊಡಿ ಸಬೂತ್ ಕೊಡಿ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಇದೆ ನೋಡಿ ಅಂತ. ಇದು ನೋಡಿ ಪಾಕಿಸ್ತಾನದ ಸೇನೆ ಪ್ರೊಫೆಷನಾಲಿಟಿ. ಈ ಕಡೆ ಭಾರತ ತನ್ನ ಸೇನೆ ಕಡೆಯಿಂದ ಪ್ರತಿಯೊಂದಕ್ಕೂ ಪ್ರೂಫ್ ಇಟ್ಟು ಮಾತಾಡ್ತಾ ಇದೆ. ಎಲ್ಲವನ್ನೂ ಬಿಚ್ಚಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ ಭಾರತ ಪಾಕಿಸ್ತಾನದ ನ್ಯೂಕ್ಲಿಯರ್ ಪ್ಲಾಂಟ್ ಗಳ ಮೇಲೆ ಪರಮಾಣು ಬಾಂಬ್ಗಳನ್ನೇನು ಪಾಕಿಸ್ತಾನ ಅಡಗಿಸಿ ಇಟ್ಟಿತ್ತು, ಅದರ ಮೇಲೆ ದಾಳಿಯಾಗಿದೆ ಅಂತ ಹೇಳಲಾಗ್ತಾ ಇದೆ. ನಿಮಗೆ ಇದು ಗೊತ್ತಾಗಬೇಕು ಅಂದ್ರೆ, ಈ ಸತ್ಯದ ಅರಿವಾಗಬೇಕು ಅಂದ್ರೆ ಘಟನಾಕ್ರಮಗಳನ್ನ ಕ್ರೋನಾಲಜಿಕಲ್ ಆರ್ಡರ್ ನಲ್ಲಿ ನೋಡಿ ಡಾಟ್ಸ್ ನ ಕನೆಕ್ಟ್ ಮಾಡ್ತಾ ಹೋದ್ರೆ ಸತ್ಯ ತಾನಾಗೆ ಕಣ್ಮುಂದೆ ಬರುತ್ತೆ. ಈಗ ನಾನು ನಿಮ್ಗೆ ಪಿನ್ ಟು ಪಿನ್ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ. ಕೊನೆಗೆ ನೀವೇ ತೀರ್ಮಾನಕ್ಕೆ ಬರ್ತೀರಾ, ಸತ್ಯ ಯಾವುದು ಸುಳ್ಳು ಯಾವುದು. ಭಾರತದ ದಾಳಿಯ ನಂತರ ಪಾಕಿಸ್ತಾನ ತನ್ನೊಳಗಿನಿಂದಲೇ ಕುಸಿತಾ ಇದೆಯಾ, ಸಂಗ್ರಹಿಸಿಟ್ಟಿದ್ದ ಅಣುಬಾಂಬ್ನ ಸೋರಿಕೆಯಾಗಿ ಆಪತ್ತು ಕಾದಿದೆಯಾ? ಯಾಕಂದ್ರೆ ಅನುಮಾನಗಳು ಜಾಸ್ತಿ ಆಗ್ತಾ ಇದೆ. ಪಾಕಿಸ್ತಾನ ವಿಚಾರಗಳನ್ನು ತೆರೆದಿಡೋದಕ್ಕಿಂತ ಮುಚ್ಚಿಡೋದೇ ಜಾಸ್ತಿ. ಸರ್ಗೋದಾ ಏರ್ಬೇಸ್ ನ ಕಿರಾನಾ ಹಿಲ್ಸ್ ನಲ್ಲಿ ಪಾಕಿಸ್ತಾನ ತನ್ನ ನ್ಯೂಕ್ಲಿಯರ್ ಬಾಂಬ್ ಗಳನ್ನ ಬಚ್ಚಿಟ್ಟಿತ್ತು. ಭಾರತ ಅದರ ಪಕ್ಕದಲ್ಲೇ ಮಿಸೈಲ್ ದಾಳಿ ಮಾಡಿ ಬಾಂಬ್ ಬಿಟ್ಟು ಉಡಾಯಿಸಿರೋದು. ಆ ಕಡೆ ಪಾಕಿಸ್ತಾನದವರು ಫೇಕ್ ನರೇಟಿವ್ ಗಳನ್ನ ಸೃಷ್ಟಿ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಗಳನ್ನ, ಇಮೇಜ್ ಗಳನ್ನ ಎಡಿಟ್ ಮಾಡಿ ಹಾಕೋ ಮೂಲಕ ಭಾರತದ ಏರ್ ಬೇಸ್ ಗಳನ್ನ ಉಡಾಯಿಸಿದೀವಿ ಅಂತ ಅಪಪ್ರಚಾರದಲ್ಲಿ ತೊಡಗಿದ್ರು. ಭಾರತದ ಯಾವ ಆದಂಪುರ್ ಏರ್ ಬೇಸ್ ನ ಪಾಕಿಸ್ತಾನ ಉಡಾಯಿಸಿದೆ ಅಂತೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಪರಾಕ್ರಮ ಮೆರಿತಾ ಇದ್ರು, ಅದೇ ಆದಂಪುರ್ ಏರ್ ಬೇಸ್ ಗೆ ಮೋದಿ ಭೇಟಿ ನೀಡಿ ಕಪಾಳ ಮೋಕ್ಷ ಮಾಡಿದ್ದಾರೆ ಪಾಕಿಸ್ತಾನಕ್ಕೆ. ಪಾಕಿಸ್ತಾನದವ್ರು ಏನ್ ದಾವೆ ಮಾಡಿದ್ರು, ನಾವು 5 ಭಾರತದ ರಫೇಲ್ ಯುದ್ಧ ವಿಮಾನಗಳನ್ನ ಒಡೆದುರುಳಿಸಿದ್ದೇವೆ. ಅದೇ ಆದಂಪುರ್ ಏರ್ ಬೇಸ್ ನ ಮೋದಿಯ ಭೇಟಿಯ ಸಂದರ್ಭದಲ್ಲಿ ಮೋದಿ ಹಿಂದ್ಗಡೆನೆ ರಫೇಲ್ ಯುದ್ಧ ವಿಮಾನಗಳಿದ್ವು. ಅಷ್ಟೇ ಅಲ್ಲ, ಆದಂಪುರ್ ನಲ್ಲಿರುವ S-400 ಆಂಟಿ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ನ ಉಡಾಯಿಸಿದೀವಿ ಅಂತ ಪಾಕಿಸ್ತಾನದವರು ಕ್ಲೈಮ್ ಮಾಡ್ತಾ ಇದ್ರು. ಮೋದಿ ಇದ್ದಂತಹ ಆದಂಪುರ್ ಏರ್ ಬೇಸ್ ನಲ್ಲಿ ಅವರ ಹಿಂದ್ಗಡೆನೆ S-400 ಆಂಟಿ ಮಿಸೈಲ್ ಸಿಸ್ಟಮ್ ಇತ್ತು. ಒಂದೇ ಒಂದು ವಿಸಿಟ್ ಅಲ್ಲೇ ಮೋದಿ ಅವರು ಪಾಕಿಸ್ತಾನದ ಫೇಕ್ ನರೇಟಿವ್ ನ ಧ್ವಂಸ ಮಾಡಾಕಿದ್ರು. ಆ ಕಡೆ ಪಾಕಿಸ್ತಾನದ ರಾಜಕೀಯ ನಾಯಕರು ಮತ್ತು ಸೇನೆಯ ನಾಯಕರುಗಳು ಭಾರತದ ದಾಳಿಯಿಂದ ಗಾಯಗೊಂಡಿರ್ತಕ್ಕಂತ, ಸಾವು ನೋವಾಗಿರ್ತಕ್ಕಂತ ಸೈನಿಕರನ್ನ ಮೀಟ್ ಮಾಡ್ತಾ ಇದ್ದಾರೆ. ನೀವೇ ಹೇಳಿ, ಗೆದ್ದಿರೋದು ಯಾರು, ಸೋತಿರೋದು ಯಾರು? ಪಾಕಿಸ್ತಾನದ ಮರಿಯಂ ಶರೀಫ್ ಏನೆಲ್ಲ ಧಮಕಿ ಹಾಕಿದ್ರು, ಭಗವಂತ ಪಾಕಿಸ್ತಾನಕ್ಕೆ ನ್ಯೂಕ್ಲಿಯರ್ ಬಾಂಬ್ ಅನ್ನ ಕರುಣಿಸಿದ್ದಾನೆ, ನಮ್ಮ ಮೇಲೆ ಭಾರತ ಅಟ್ಯಾಕ್ ಮಾಡೋದಕ್ಕೂ ಮುಂಚೆ 10 ಬಾರಿ ಯೋಚಿಸಬೇಕು, ನಮ್ಮ ಬಳಿ ಅಣು ಬಾಂಬ್ ಇರೋದ್ರಿಂದ ಯಾರು ನಮ್ಮ ಮೇಲೆ ದಾಳಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ದೇಶದ ಜನರ ದಿಕ್ಕು ತಪ್ಪಿಸಿದ್ರು ಪಾಕಿಸ್ತಾನದ ಮರಿಯಂ ಶರೀಫ್. 2016 ಮತ್ತು 19ರಲ್ಲಿ ಮೋದಿ ಪಾಕಿಸ್ತಾನದ ಒಂದೊಂದು ಕಡೆ ಏರ್ ಸ್ಟ್ರೈಕ್ ಮಾಡಿದ್ರು ಅಷ್ಟೇ. ಆದ್ರೆ ಪಾಲ್ಗಾವ್ ಅಟ್ಯಾಕ್ ನ ನಂತರ ಪಾಕಿಸ್ತಾನದ 9 ಕಡೆ ಏರ್ ಸ್ಟ್ರೈಕ್ ಆಗಿರೋದು. ಈ ಬಾರಿ ಬ್ರಹ್ಮೋಸ್ ನಂತಹ ಮಿಸೈಲ್ ಸಹ ಬಳಕೆಯಾಗಿದೆ. 100 ಡ್ರೋನ್ ದಾಳಿಗಳನ್ನ ಮಾಡಿ ಪಾಕಿಸ್ತಾನದ 21ಕ್ಕೂ ಹೆಚ್ಚು ಏರ್ ಬೇಸ್ ಗಳನ್ನ ಉಡಾಯಿಸಿರೋದು. ಇದೇ ಮರಿಯಂ ಶರೀಫ್ ಹೇಳಿದ್ರಲ್ಲ, ಎಲ್ಲೋಗಿದೆ ಪರಮಾಣು ರಾಷ್ಟ್ರದ ತಾಕತ್ತು? ಉದ್ದುದ್ದ ಭಾಷಣ ಮಾಡಿದ್ದ ಮರಿಯಂ ಶರೀಫ್ರು ಉತ್ತರ ಕೊಡ್ತಾರ? ಅದೇ ಅಣು ಬಾಂಬ್ ನ ಸೋರಿಕೆಯಾಗಿ ಈಗ ಪಾಕಿಸ್ತಾನ ಕಂಗಾಲಿಸ್ತಾನ ಆಗಿದೆ. ನ್ಯೂಕ್ಲಿಯರ್ ಸೋರಿಕೆಯಿಂದಾಗಿ ರೇಡಿಯೇಷನ್ ಪಾಕಿಸ್ತಾನದಾದ್ಯಂತ ಹರಡ್ತಾ ಇದೆ. ಈಗಾಗ್ಲೇ 2 ಬಾರಿ ಸಣ್ಣ ಮಟ್ಟದ ಭೂಕಂಪ ಪಾಕಿಸ್ತಾನದಲ್ಲಾಗಿರೋದು ದಾಖಲಾಗಿದೆ ರಿಕ್ಟರ್ ಮಾಪಕದಲ್ಲಿ. ಟ್ರಂಪ್ ಏನ್ ಹೇಳಿದ್ರು, ಪಾಕಿಸ್ತಾನ ನ್ಯೂಕ್ಲಿಯರ್ ದೇಶ, ಯುದ್ಧ ಮಾಡೋದಕ್ಕೆ ಹೋಗಬೇಡಿ. ಆದ್ರೆ ಭಾರತ ಹೇಳಿದ್ದು, ಈ ಧಮ್ಕಿ ಎಲ್ಲ ಇನ್ನು ಮುಂದೆ ನಡೆಯಲ್ಲ. ಇದಕ್ಕಿಂತ ಘನಘೋರ ಅವಮಾನ ಮತ್ತೊಂದಿದೆಯಾ ಟ್ರಂಪ್ಗೆ? ಪಾಕಿಸ್ತಾನದ ನಾಗರಿಕರೇ ಎಲೆ ಅಡಿಕೆ ಹಾಕೊಂಡು ತುಪುಕ್ ಅಂತ ಪಾಕಿಸ್ತಾನದ ರಾಜಕೀಯ ನಾಯಕರು ಮತ್ತು ಸೇನಾ ನಾಯಕರ ಮುಖಕ್ಕೆ ಉಗಿತಾ ಇದ್ದಾರೆ. ಭಾರತದ ಫೈಟರ್ ಜೆಟ್ ಗಳನ್ನ ಉರುಳಿಸಿದ್ದೇವೆ, ಭಾರತದ ಏರ್ ಬೇಸ್ ಗಳಿಗೆ ನಷ್ಟ ಮಾಡಿದ್ದೇವೆ ಅಂತಿರಲ್ಲ, ಎಲ್ಲಿದೆ ಪ್ರೂಫ್? ಸಬೂತಿಟ್ಟು ಮಾತಾಡಿ. ವಿಡಿಯೋ ಗೇಮ್ ನ ಎಡಿಟ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡೋದಲ್ಲ ಅಂತ ಪಾಕಿಸ್ತಾನದ ಜನರೇ ಕ್ಲಾಸ್ ತೆಗೆದುಕೊಳ್ತಾ ಇದ್ದಾರೆ. ಈಗ ನ್ಯೂಕ್ಲಿಯರ್ ಸೋರಿಕೆಯಾಗಿರುವುದರ ಬಗ್ಗೆ ಬರ್ತೇನೆ. ಸರ್ಗೋದಾ ಏರ್ ಬೇಸ್ ಮೇಲೆ ಅಟ್ಯಾಕ್ ಆಗಿತ್ತು, ಅದರಲ್ಲೂ ಕಿರಾನಾ ಹಿಲ್ಸ್ ಮೇಲೆ ಹಲವಾರು ಬಾರಿ ಮಿಸೈಲ್ ಅಟ್ಯಾಕ್ ಆಗಿದೆ ಅಂತ ಅಲ್ಲಿಯ ನಾಗರಿಕರೇ ವಿಡಿಯೋ ಮಾಡಿ ಕನ್ಫರ್ಮ್ ಸಹ ಮಾಡಿದ್ದಾರೆ. ವಿಡಿಯೋ ಮಾಡಿ ಹೇಳಿದ್ದಾರೆ, ಸರ್ಗೋದಾ ಏರ್ ಬೇಸ್ ನ ಕಿರಾನಾ ಹಿಲ್ಸ್ ನಲ್ಲೇ ಪಾಕಿಸ್ತಾನ ಪರಮಾಣು ಬಾಂಬ್ಗಳನ್ನು ಇಟ್ಟಿರೋದು. ಅದೊಂದ್ ಕಡೆ ಇರಲಿ, ಅಮೆರಿಕ ಪಾಕಿಸ್ತಾನಕ್ಕೆ ಕೊಟ್ಟಿರ್ತಕ್ಕಂತಹ F-16 ಯುದ್ಧ ವಿಮಾನಗಳು ಇರೋದು ಇದೇ ಸರ್ಗೋದಾ ಏರ್ ಬೇಸ್ ನಲ್ಲೇ. F-16 ಅಲ್ಲ, ಒಂದು ಚಿಕ್ಕ ಡ್ರೋನ್ ಅನ್ನು ಸಹ ಅಲ್ಲಿಂದ ಉಡಾವಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಡೆದಾಡೋದಕ್ಕೆ ಬೇಕಾಗಿರೋದು ಕಾಲು. ಆ ಕಾಲನ್ನೇ ಸರ್ಗೋದಾ ಏರ್ ಬೇಸ್ ಮೇಲೆ ದಾಳಿ ಮಾಡುವ ಮೂಲಕ
ಭಾರತ ಮುರಿದು ಹಾಕಿದೆ. ಸೀಸ್ ಫೈರ್ ಮಾಡಿಕೊಳ್ಳದೆ ಬೇರೆ ದಾರಿ ಏನಿದೆ ಪಾಕಿಸ್ತಾನಕ್ಕೆ? ಭಾರತ ಸೇನೆಯೇ ಪ್ರೆಸ್ ಮೀಟ್ ಮಾಡಿ ಹೇಳಿದೆ, F-16 JF-17 ನಂತಹ ಯುದ್ಧ ವಿಮಾನಗಳನ್ನ ಹೊಡೆದುರುಳಿಸಿದ್ದೇವೆ ಅಂತ. ಅದಕ್ಕೆ ಬೇಕಾದ ಪ್ರೂಫ್ ಗಳನ್ನ, ಸ್ಯಾಟಲೈಟ್ ಇಮೇಜ್ ಗಳನ್ನ ಸಹ ಭಾರತ ಕೊಟ್ಟಿದೆ. ಯಾವ JF-17 ನ ಚೀನಾದವರು ನಮ್ಮ ಆನ್ ಬಾನ್ ಶಾನ್ ಅಂತ ಇದ್ರು, ಅದನ್ನೇ ಒಡೆದಾಕಿರೋದು. ಅವರ ಜಂಘಾಬಲನೇ ಕುಸಿದಂತಾಗಿದೆ. ಚೈನಾದ ಶಸ್ತ್ರಾಸ್ತ್ರ ಮಾರುಕಟ್ಟೆ ಪಾತಾಳಕ್ಕೆ ಕುಸಿದಿದೆ. ಶೇರ್ಗಳ ಬೆಲೆ ದಿನದಿಂದ ದಿನಕ್ಕೆ ಕುಸಿತಾ ಇದೆ. ನೀವು ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ. ಭಾರತ 10 ಕಡೆ ಹೊಡೆದಿದ್ರೆ ಹೇಳಿರೋದು ಕೇವಲ 2 ಕಡೆ ಅಂತ ಮಾತ್ರ. ಕೇವಲ 2 ಬಗ್ಗೆ ಹೇಳಿದ್ದಕ್ಕೆ ಪಾಕಿಸ್ತಾನ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡ್ತಾ ಇದೆ. ಇನ್ನು ಹೊಡೆದ ಎಲ್ಲ ಸ್ಥಳಗಳ ವಿವರಗಳನ್ನು ಕೊಟ್ಬಿಟ್ಟಿದ್ರೆ ಪಾಕಿಸ್ತಾನ ಭೂಮಿ ಆಕಾಶ ಒಂದು ಮಾಡಿ ನೆಲದ ಮೇಲೆ ಹೊರಳಾಡಿ, ಚೀರಾಡಿ, ಹಾರಾಡಿ ಹಮಾಸ್ ಅನ್ನು ಮೀರಿಸುವಂತಹ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡ್ತಾ ಇತ್ತು ನೋಡಿ. ಆಸ್ಟ್ರಿಯಾ ದೇಶಕ್ಕೆ ಸೇರಿದ ಟಾಮ್ ಕೂಪರ್ ಅನ್ನೋರು ಒಬ್ಬ ದೊಡ್ಡ ಅನಲಿಸ್ಟ್. ಅವರು ಹೇಳಿರೋದು, ಭಾರತ ಈ ಬಾರಿ ಪಾಕಿಸ್ತಾನದ ಮೇಲೆ ಅಟ್ಯಾಕ್ ಮಾಡಿರೋದು ಪರಮಾಣು ಶಸ್ತ್ರಾಸ್ತ್ರಗಳನ್ನು ಅಡಗಿಸಿಟ್ಟಿದ್ದ ಸ್ಥಳದ ಮೇಲೆ. ಆ ಕಡೆಯಿಂದ ಒಂದೂ ರಿಟಾಲಿಯೇಷನ್ ಬರೋದಿಲ್ಲ ಅಂದ್ರೆ ಇದರ ಅರ್ಥ ಭಾರತದ ಕ್ಲಿಯರ್ ಕಟ್ ವಿಕ್ಟರಿಯನ್ನು ಇದು ಸೂಚಿಸುತ್ತೆ ಅಂತ ಆಸ್ಟ್ರಿಯನ್ ಅನಲಿಸ್ಟ್ ಟಾಮ್ ಕೂಪರ್ ಹೇಳಿರೋದು. ಸರ್ಗೋದಾ ಏರ್ಬೇಸ್ ಮೇಲೆ ಅಟ್ಯಾಕ್ ಮಾಡಿದ್ಮೇಲೆ F-16 ಇರೋದೇ ಅಲ್ಲಿ. F-16 ಆರೋದಕ್ಕೆ ರನ್ವೇನೇ ಇಲ್ಲ ಅಂದ್ಮೇಲೆ ಇನ್ನ ಭಾರತದ ವಿರುದ್ಧ ದಾಳಿ ಮಾಡೋದಾದ್ರೂ ಎಲ್ಲಿಂದ? ಕೈ ಕಟ್ ಬಾಯಿ ಮುಚ್ಚು ಪರಿಸ್ಥಿತಿಗೆ ಬಂತು ಪಾಕಿಸ್ತಾನ. ನೀವು ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ. ಪಾಕಿಸ್ತಾನವನ್ನ ಈ ಬಾರಿ ಎಳೆದಾಡಿ ಉರುಳಾಡಿಸಿ ಬಾರಿಸಿರೋದು. 8ನೇ ತಾರೀಕು ಮತ್ತು 9ನೇ ತಾರೀಕು ಭಾರತದ ಮೇಲೆ 100 ಡ್ರೋನ್ ಗಳಿಂದ ದಾಳಿ ಮಾಡಿತ್ತು ಪಾಕಿಸ್ತಾನ. ಯಾವಾಗ ಸರ್ಗೋದಾ ಏರ್ ಬೇಸ್ ಮೇಲೆ ಭಾರತ ಅಟ್ಯಾಕ್ ಮಾಡ್ತೋ ಅಲ್ಲೂ ಕಿತ್ತ ಆವಿನಂತಾಯ್ತು. ಪತ್ತೇನೆ ಇಲ್ಲ ಪಾರ್ಟಿ. ಸರ್ಗೋದಾದ ನಂತರ ಬ್ಯಾಕ್ ಟು ಬ್ಯಾಕ್ ನೂರ್ ಖಾನ್ ಮತ್ತು ಚಕ್ಲೋಲಾ ಏರ್ ಬೇಸ್ ಮೇಲೆ ಅಟ್ಯಾಕ್ ಆದಾಗ್ಲಂತೂ ಪಾಕಿಸ್ತಾನದ ಕೈ ಕಾಲ್ ತಣ್ಣಗಾಗೋಯ್ತು. ನೂರ್ ಖಾನ್ ಮತ್ತು ಚಕ್ಲೋಲಾದೇನು ಇಂಪಾರ್ಟೆನ್ಸ್ ಅಂದ್ರೆ, ಸರ್ಗೋದಾದಲ್ಲಿ ಪಾಕಿಸ್ತಾನ ಅಣುಬಾಂಬ್ ಗಳನ್ನ ಇಟ್ಟಿರೋದು. ಅದನ್ನ ಆಪರೇಟ್ ಮಾಡುವ ಸಿಸ್ಟಮ್ ಇರೋದು ನೂರ್ ಖಾನ್ ಮತ್ತು ಚಕ್ಲೋಲಾದಲ್ಲಿ. ನ್ಯೂಕ್ಲಿಯರ್ ಅಟ್ಯಾಕ್ ನ ಸ್ಟ್ರಾಟಜಿ ಮಾಡೋದು ಮತ್ತು ಅದನ್ನ ಎಕ್ಸಿಕ್ಯೂಟ್ ಮಾಡುವ ಕಮಾಂಡ್ಸ್ ಇರೋದೇ ನೂರ್ ಖಾನ್ ಮತ್ತು ಚಕ್ಲೋಲಾದಲ್ಲಿ. ಈಗ ನಿಮಗೆ ಅರ್ಥ ಆಯ್ತಾ? ಇದು ಪಾಕಿಸ್ತಾನದ ಕೈ ಕಾಲನ್ನು ಮುರಿದು ಪಾಲಿಥೀನ್ ಬ್ಯಾಗ್ ಅಲ್ಲಿ ತುಂಬಿ ಡಸ್ಟ್ ಬಿನ್ ಗೆ ಎಸೆದಂತೆ. ಕ್ಲಿಯರ್ ಕಟ್ ಮೆಸೇಜ್ ಇದು ಪಾಕಿಸ್ತಾನಕ್ಕೆ. ತಗ್ಗಿ ಬಗ್ಗಿ ನಡೆದ್ರೆ ನಿಮ್ಮ ದೇಶ ನಕಾಶೆಯಲ್ಲಿ ಇರುತ್ತೆ, ಇಲ್ಲದೆ ಹೋದ್ರೆ ವಿಶ್ವ ನಕ್ಷೆಯಿಂದ ನಾಮಾವಶೇಷ. ಸರ್ಗೋದಾ, ನೂರ್ ಖಾನ್ ಮತ್ತು ಚಕ್ಲಾಲಾದ ಮೇಲಿನ ಅಟ್ಯಾಕು ಅದರ ಸ್ಪಷ್ಟ ಸಂದೇಶ. ಭಾರತದ ವಾಯುಸೇನಾ ಮುಖ್ಯಸ್ಥರು ಹೇಳ್ತಾರೆ, ನಾವು ಕಿರಾನ ಹಿಲ್ಸ್ ಮೇಲೆ ದಾಳಿ ಮಾಡಿಲ್ಲ ಅಂತ. ನೀವೇ ಅರ್ಥ ಮಾಡ್ಕೊಳ್ಬೇಕು, ಎಲ್ಲವನ್ನು ಹೇಳೋದಕ್ಕೆ ಸಾಧ್ಯ ಆಗಲ್ಲ. ಆದ್ರೆ ಪಾಕಿಸ್ತಾನಕ್ಕೆ ಗೊತ್ತಿದೆ ಕಿರಾನ ಹಿಲ್ಸ್ ನಲ್ಲಿ ಏನಾಗಿದೆ. ಅಮೆರಿಕಕ್ಕೆ ಗೊತ್ತಿದೆ, ಟ್ರಂಪ್ ಗೆ ಗೊತ್ತಿದೆ ಕಿರಾನ ಹಿಲ್ಸ್ ನಲ್ಲಿ ಏನಾಗಿದೆ. ಚೈನಾಕ್ಕೂ ಗೊತ್ತಿದೆ ಕಿರಾನ ಹಿಲ್ಸ್ ನಲ್ಲಿ ಏನಾಗಿದೆ. ಪರಿಸ್ಥಿತಿ ಹೆಂಗಿದೆ ಪಾಕಿಸ್ತಾನದ್ದು ಅಂದ್ರೆ, ಒಪ್ಪುವಂತನೂ ಇಲ್ಲ, ಅಲ್ಲಗಳೆಯುವಂತನೂ ಇಲ್ಲ. ಒಪ್ಪಿಕೊಂಡ್ರೆ ಘನಘೋರ ಅವಮಾನ. ಇದರ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.